ಕೊಡೋ ಸಂದರ್ಭದಲ್ಲಿ ಬರುವ ಪದಗಳು ಅಶೋಕ್ ಗೌಡ್ರೆ ಜನರಿಗೆ ಬೇರೆ ಬೇರೆ ರೀತಿಯ ಸಂದೇಶಗಳು ಕೊಡುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಜಾಯಿಂಟ್ ಸೆಕ್ರೆಟರಿ ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ ನವರು ನಿನ್ನೆ ಹೇಳ್ತಾರೆ, ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಪದವನ್ನೇ ಬಳಕೆ ಮಾಡಿ ಎಲ್ಪಿಜಿ ವಿಚಾರದಲ್ಲಿ ಹೇಳಿದಾಗ, ಇಲ್ಲ ನಾವು ಸ್ಟಾಕ್ ಕರೆಕ್ಟ್ ಆಗಿದೆ, ನಾವು ಬೈಲಾಟ್ರಲ್ ಅಲ್ಲಿ ಡಿಪ್ಲೊಮೆಸಿಯಲ್ಲಿ ಗೆಲುವನ್ನ ಸಾಧಿಸ್ತಾ ಇದೀವಿ, ಜನರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಿದ್ದೀವಿ ಅಂತ ಹೇಳುವ ಬಿಜೆಪಿ ನಾಯಕರ ಹೇಳಿಕೆಗೂ ಡಿಪಾರ್ಟ್ಮೆಂಟ್ ನ ಜಾಯಿಂಟ್ ಸೆಕ್ರೆಟರಿ ಹೇಳ್ತಾ ಇರುವ ಮಾತುಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ನೋದು ಜನರು ಅರ್ಥ ಮಾಡ್ಕೊಳ್ದೇ ಇರೋ ದಡ್ರಲ್ಲ. ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ಬಿಜೆಪಿ ನಾಯಕರು ಬಹಿರಂಗವಾಗಿ ಹೇಳಿದ್ರೆ ಕಳ್ಕೊಳ್ಳೋದೇನು ಅಂತ ಹೇಳಿ. ಈಗ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಆಗ್ಲೇ ಪಾಪ ಸರ್ ಸ್ಟಾಟಿಸ್ಟಿಕಲ್ ಆಗಿ ಹೇಳ್ತಾ ಇದ್ರು, ಯಾವ ದೇಶದಿಂದ ನಾವು ಆಮದು ಮಾಡಿಕೊಂಡಾಗ ಎಷ್ಟು ದಿವಸ ಬೇಕಾಗ್ತದೆ ಅಂತ ಹೇಳಿ. ಅಂದ್ರೆ ನಾವು ಈ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಮುಂಚೆ. ಮ್ಯಾಕ್ಸಿಮಮ್ ನಮ್ಮ ಪೆಟ್ರೋಲಿಯಂ ನೀಡ್ಸ್ ಅಂದ್ರೆ ಎಲ್ಪಿಜಿ ನೀಡ್ಸ್ ಏನಿತ್ತು, ಎಲ್ಪಿಜಿ ನೀಡ್ಸ್ ನ 82% ಬರ್ತಿದ್ದು ನಮಗೆ ಗಲ್ಫ್ ಇಂದ ಬರ್ತಿತ್ತು. ಬೇರೆ ದೇಶಗಳಿಂದ 18% ಬರ್ತಾ ಇತ್ತು, ನಮ್ಮ ದೇಶದಲ್ಲೂ ಸೇರಿಸ್ಕೊಂಡು ಪ್ರೊಡಕ್ಷನ್ ಸೇರಿಸ್ಕೊಂಡು. ಈಗೇನಾಗಿದೆ, ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಎಲ್ಪಿಜಿ ಇಲ್ಲ, ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಒಂದು ಬಿಟ್ಟು ಸಿಎನ್ಜಿ ಇಲ್ಲ. ಈಗ ಕೊತಾರ್ನಲ್ಲಿ ಮ್ಯಾಕ್ಸಿಮಮ್ ಸಿಎನ್ಜಿ ಇರ್ತಕ್ಕಂಥದ್ದು ಅದು ಈಗ ಸ್ಟಾಪ್ ಆಗಿ ಹೋಗಿದೆ. ಯಾಕೆ ಅಂತಂದ್ರೆ ಇರಾನ್ ಬಂಬಾರ್ಡ್ ಮಾಡ್ತಿರೋದು ಬೇರೆ ಯಾವ ದೇಶದ ಮೇಲೂ ಅಲ್ಲ, ಕೊತಾರ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಸಹ ಉಮರ್ ಶರೀಫ್ ಅವರು ಉತ್ತರ ಕೊಡಬಹುದು, ಆಯ್ತಾ. ಆದ್ರೆ ವಿಚಾರ ಏನು ಅಂತಂದ್ರೆ, ಈಗ ಜಪಾನ್ ಇಂದನೂ ಸಹ ನಾವು ಹೇಳಿದ್ದೇವೆ ನಮಗೆ ಬನ್ನಿ ಕಳಿಸಿ ಅಂತ ಹೇಳಿ, ರಷ್ಯಾದಿಂದ ಕಳಿಸಿ ಅಂತ ಹೇಳಿದ್ದೇವೆ. ಜೊತೆಗೆ ಕೆನಡಾ ಅವರು ಸಹ ನಮಗೆ ಅವರೇ ವಾಲಂಟಿಯರ್ ಮಾಡಿದ್ದಾರೆ. ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಸಹ ವಾಲಂಟಿಯರ್ ಮಾಡಿ ಅವ್ರು ಕಳಿಸ್ತಾ ಇದ್ದಾರೆ. ಈಗ ಬರ್ಲಿಕ್ಕೆ ಹೌದು, ಬರೋವರೆಗೂ ಸಹ ಒಂದು ಸ್ವಲ್ಪ ಕ್ರೈಸಿಸ್ ನ ಟೈಮ್ ಇದೆ. ಆ ಕ್ರೈಸಿಸ್ ನ ಟೈಮ್ ನ ನಾವು ಓವರ್ಕಮ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಒಂದು. ಎರಡನೇದು, ಪಾಪ ಏನು ಆಕ್ರೋಶದಲ್ಲಿ ನಮ್ಮ ದರ್ಶನ್ ಅವರು 1,00,000 ಕೋಟಿ ಹಾಗೆ ಹೀಗೆ ಅಂತ ಎಲ್ಲೆಲ್ಲಿಂದ ನಂಬರ್ ಬಂತು ಗೊತ್ತಿಲ್ಲಪ್ಪ ನಂಗೆ. ಒಟ್ನಲ್ಲಿ ವಿಶ್ವನಾಥ್ ಅವರಂತೂ ಸದನದಲ್ಲಿ ಮಾತಾಡಿದ್ದಾರೆ. 47.38 ಕೋಟಿ ಮೈಸೂರಿಗೆ ಹೋಗಕ್ಕೆ ಸಿದ್ದರಾಮಯ್ಯನವರು ಕಾಫಿ ಟೀ ಕುಡ್ಕೊಂಡ್ ಬರಕ್ಕೆ ಒಂದೇ ಒಂದು ರಾತ್ರಿ ಒಂದೇ ಒಂದು ಚಿಕ್ಕದಾಗಿ ಒಂದು ಹೊಡ್ಕೊಂಡ್ ಬರಕ್ಕೆ. ಆಯ್ತು ಬಿಡಪ್ಪ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ. 47.38 ಕೋಟಿ ಮೈಸೂರಿಗೆ ಹೋಗಕ್ಕೆ ಚಾಪರಲ್ಲಿ ಹೋಗಿ ಬರಕ್ಕೆ ನೋಡಿ. ಅಲ್ಲ, ಮೈಸೂರಿಂದ ಚಾಪರಲ್ಲಿ ಅದೇ ಕಂಪ್ಯಾರಿಸನ್ ಕೊಡ್ತಾರೆ. 5 ಕೋಟಿ ರೂಪಾಯಿ ಆಗ್ತಾ ಇತ್ತು. ನೀವು ಪೆಟ್ರೋಲ್ ಅಲ್ಲ, ಒಂದ್ ನಿಮಿಷ ಕಂಡ್ರೆ ನಿಮ್ಮ ವಾಯ್ಸ್ ಬಂದಾಗ ನೀವು ಮಾತಾಡಿ ನೋಡಿ. ಅದೇ ಕಂಪ್ಯಾರಿಸನ್ ಕೊಡ್ತಾರೆ. ಇದೇ ವಿಶ್ವನಾಥ್ ಅವ್ರ ಕ್ಲೋಸ್ ಫ್ರೆಂಡ್ ಅವತ್ತು ಯಾವುದೋ ಒಂದು ಕಾಲದಲ್ಲಿ 5 ಕೋಟಿ ರೂಪಾಯಿ ಆಗ್ತಿತ್ತು. ಅದ್ರ ಬದಲು 47.38 ಕೋಟಿ ಖರ್ಚು ಮಾಡೋರು ಸಿದ್ದರಾಮಯ್ಯ ಅಂತ. ಅವ್ರ ಮನೆಯಲ್ಲಿ 35 ಕೋಟಿ ಎಸ್ಕಲೇಟರ್ ಹಾಕೊಂತಾರೆ ಅಂದ್ರೆ ಇದ್ಯಾವ ಮಹಾ ಬಿಡಿ, ಆಯ್ತಾ. 35 ಕೋಟಿ ರೂಪಾಯಿಂದ ಮನೆ ಕಟ್ಸ್ಕೊಂಡವ್ರೆ, 4 ಕೋಟಿ ರೂಪಾಯಿ ಎಸ್ಕಲೇಟರ್ ಹಾಕೊಂಡವ್ರೆ. ನನ್ನ ವಿಚಾರ ಇಷ್ಟೇ ಸ್ಮಿತಾ ಅವರೇ, ನನ್ನ ವಿಚಾರ ಇಷ್ಟೇ ನೋಡಿ. ನೀವು ಒಂದು ಪ್ರಧಾನಿನ ಟೀಕ್ಸ್ಬೇಕಾದ್ರೆ ನೀವು ಆ ಆಗು ಹೋಗುಗಳನ್ನ ನೋಡ್ಕೊಬೇಕಾಗ್ತದೆ. 1971 ವಾರ ಆದಾಗ ಅಪೋಸಿಷನ್ ಲೀಡರ್ ಆಗಿದ್ದಂತಹವರು ಯಾವ ರೀತಿ ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಂಡ್ರು, ಜೊತೆಗೆ 1999 ಸಹ ಯಾವ ರೀತಿ ಅಪೋಸಿಷನ್ ಭಾರತದ ಪರವಾಗಿ ನಿಂತ್ಕೊಂಡಿತ್ತು. ವಾಜಪೇಯಿ ಅವರು ಪ್ರಧಾನಮಂತ್ರಿ. ಇದು ಅಂದ್ರೆ ಯಾವ ರೀತಿ ಇರುತ್ತೆ ಅಂತೀರಿ. ಇವತ್ತು ಪಾಪ ವಿನಾಕಾರಣ ಯಾವಾಗ ಸದಾ ವಿದೇಶದಲ್ಲಿ ಟ್ರಿಪ್ ಇರ್ತಕ್ಕಂಥವರು ರಾಹುಲ್ ಗಾಂಧಿಗೆ ಪಾಪ ಭಾರತದ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಭಾರತೀಯತೆ ಗೊತ್ತಿಲ್ಲ. ನಾನು ಮತ್ತೆ ಪ್ರಶ್ನೆಗೆ ವಾಪಸ್ ಬರ್ತಾ ಇದ್ದೀನಿ. ನೀವು ಮೋದಿ ಪರವಾಗಿ ಅವ್ರು ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತೀರಿ, ಸರಿಯೇ. ವೆನ್ ಜಾಯಿಂಟ್ ಸೆಕ್ರೆಟರಿ ಹರ್ಸೆಲ್ಫ್ ಹ್ಯಾಸ್ ಟೋಲ್ಡ್ ಚಿಂತಾಜನಕ ಪರಿಸ್ಥಿತಿ ಭಾರತದಲ್ಲಿ ಇದೆ ಅಂತ ಹೇಳಿ, ಇದನ್ನ ಬಹಿರಂಗವಾಗಿ ಹೇಳಿ ಹೌದು ಜನರು ಕೂಡ ಸಹಕರಿಸಿ ಅಂತ ಕೇಳ್ಬಿಟ್ರೆ ಮರ್ಯಾದೆ ಕಮ್ಮಿ ಆಗತ್ತಾ ಕೇಂದ್ರ ಸರ್ಕಾರಕ್ಕೆ? ನಾವು ಕ್ಲಾರಿಟಿಯಿಂದ ಹೇಳ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಎಲ್ಪಿಜಿ ಶಾರ್ಟೇಜ್ ಆಗ್ತಾ ಇದೆ ಭಾರತದಲ್ಲಿ, ಅದಕ್ಕೆ ಸದೃಢವಾದಂತಹ ಪ್ರಿಪರೇಷನ್ ನಡೀತಾ ಇದೆ. ಈಗ ಅದ್ರ ಮಧ್ಯದಲ್ಲಿ ಈಗ ಏನಾಗ್ತಿದೆ, ಮನೇಲಿ ಅಕ್ಕಿ ಆಗೋಗ್ಬಿಟ್ಟಿದೆ. ಅಕ್ಕಿ ತರೋವರೆಗೂ ನಂಗೆ ಹೊಟ್ಟೆ ಹಸ್ತಿದೆ, ನಂಗೆ ಈಗಲೇ ಬೇಕು ಅನ್ನೋ ನೋಡಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಹೌದು, ಅಕ್ಕಿ ನೋಡಿ, ಇದು ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಜನ ಇದ್ದಾರೆ, ಡಬ್ಬಿ ತುಂಬಾ ಅಕ್ಕಿ ಇತ್ತು ಅಂತಾನೆ ಇಟ್ಕೊಳ್ಳಿ, ಕನ್ಸಂಪ್ಷನ್ ಆಗ್ತಾ ಇದೆ. ಎವ್ರಿಡೇ ಎಲ್ಲಾ ಜನಕ್ಕೂ ಊಟ ಬೇಕು, ಎಲ್ಲಾ ಜನ ಊಟ ಮಾಡ್ತಿದ್ದಾರೆ, ಅದರಿಂದ ಕನ್ಸಂಪ್ಷನ್ ಆಗ್ತಿದೆ. ಅದ್ರ ವಿಚಾರ ಏನು ಅಂತಂದ್ರೆ, ಅಕ್ಕಿ ಖಾಲಿ ಆಗಿದ್ದಾಗ ಒಂದ್ ಸ್ವಲ್ಪ ಹೊಟ್ಟೆ ಹಸ್ಕೊಂಡು ಕೂತ್ಕೊಂಡ್ರೆ ಏನು ಸಮಸ್ಯೆ ಅಲ್ಲ. ಆದ್ರೆ ಅದಕ್ಕೆ ಪ್ರಿಪರೇಷನ್ ಆಗಿದೆಯಾ? ಹೌದು, ಪ್ರಿಪರೇಷನ್ ಆಗಿದೆ. ಅದನ್ನ ಹೇಳ್ತಿರತಕ್ಕಂಥದ್ದು ಬಿಜೆಪಿಗರಲ್ಲ. ಈಗ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರಿಗ ಮಾಹಿತಿ ನಾವು ಹೇಳೋದಕ್ಕಿಂತ ಅಥೆಂಟಿಕ್ ಆಗಿ ಹೇಳ್ತಾರೆ. ಈಗ ಒಂದು ಡೇಟಾ ವೈಸ್ ಅನಾಲಿಟಿಕಲ್ ವೈಸ್ ಹೇಳಿದಾಗ ಅದನ್ನ ನೀವು ನಂಬಲೇಬೇಕಾಗ್ತದೆ. ಕೊಡೋ ಸಂದರ್ಭದಲ್ಲಿ ಬರುವ ಪದಗಳು ಅಶೋಕ್ ಗೌಡ್ರೆ ಜನರಿಗೆ ಬೇರೆ ಬೇರೆ ರೀತಿಯ ಸಂದೇಶಗಳು ಕೊಡುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಜಾಯಿಂಟ್ ಸೆಕ್ರೆಟರಿ ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ ನವರು ನಿನ್ನೆ ಹೇಳ್ತಾರೆ, ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಪದವನ್ನೇ ಬಳಕೆ ಮಾಡಿ ಎಲ್ಪಿಜಿ ವಿಚಾರದಲ್ಲಿ ಹೇಳಿದಾಗ, ಇಲ್ಲ ನಾವು ಸ್ಟಾಕ್ ಕರೆಕ್ಟ್ ಆಗಿದೆ, ನಾವು ಬೈಲಾಟ್ರಲ್ ಅಲ್ಲಿ ಡಿಪ್ಲೊಮೆಸಿಯಲ್ಲಿ ಗೆಲುವನ್ನ ಸಾಧಿಸ್ತಾ ಇದೀವಿ, ಜನರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಿದೀವಿ ಅಂತ ಹೇಳುವ ಬಿಜೆಪಿ ನಾಯಕರ ಹೇಳಿಕೆಗೂ ಡಿಪಾರ್ಟ್ಮೆಂಟ್
ಡಿಪಾರ್ಟ್ಮೆಂಟ್ ನ ಜಾಯಿಂಟ್ ಸೆಕ್ರೆಟರಿ ಹೇಳ್ತಾ ಇರುವ ಮಾತುಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ನೋದು ಜನರು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ರಲ್ಲ. ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ಬಿಜೆಪಿ ನಾಯಕರು ಬಹಿರಂಗವಾಗಿ ಹೇಳಿದ್ರೆ ಕಳ್ಕೊಳ್ಳೋದೇನು ಅಂತ ಹೇಳಿ. ಈಗ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆಗ್ಲೇ ಪಾಪ ಸರ್ ಸ್ಟಾಟಿಸ್ಟಿಕಲ್ ಆಗಿ ಹೇಳ್ತಾ ಇದ್ರು, ಯಾವ ದೇಶದಿಂದ ನಾವು ಆಮದು ಮಾಡಿಕೊಂಡಾಗ ಎಷ್ಟು ದಿವಸ ಬೇಕಾಗ್ತದೆ ಅಂತ ಹೇಳಿ. ಅಂದ್ರೆ ನಾವು ಈ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಮುಂಚೆ. ಮ್ಯಾಕ್ಸಿಮಮ್ ನಮ್ಮ ಪೆಟ್ರೋಲಿಯಂ ನೀಡ್ಸ್ ಅದು LPG ನೀಡ್ಸ್ ಏನಿತ್ತು, LPG ನೀಡ್ಸ್ ನ 82% ಬರ್ತಿದ್ದು ನಮಗೆ ಗಲ್ಫ್ ಇಂದ ಬರ್ತಿತ್ತು. ಬೇರೆ ದೇಶಗಳಿಂದ 18% ಬರ್ತಾ ಇತ್ತು. ನಮ್ಮ ದೇಶದಲ್ಲೂ ಸೇರಿಸ್ಕೊಂಡು ಪ್ರೊಡಕ್ಷನ್ ಸೇರಿಸ್ಕೊಂಡು. ಈಗೇನಾಗಿದೆ, ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ LPG ಇಲ್ಲ. ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಒಂದು ಬಿಟ್ಟು CNG ಇಲ್ಲ. ಈಗ ಕೊತಾರ್ನಲ್ಲಿ ಮ್ಯಾಕ್ಸಿಮಮ್ CNG ಇರ್ತಕ್ಕಂಥದ್ದು ಅದು ಈಗ ಸ್ಟಾಪ್ ಆಗಿ ಹೋಗಿದೆ. ಯಾಕೆ ಅಂತಂದ್ರೆ ಇರಾನ್ ಬಂಬಾರ್ಡ್ ಮಾಡ್ತಿರೋದು ಬೇರೆ ಯಾವ ದೇಶದ ಮೇಲೂ ಅಲ್ಲ, ಕೊತಾರ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಸಹ ಉಮರ್ ಶರೀಫ್ ಅವರು ಉತ್ತರ ಕೊಡಬಹುದು, ಆಯ್ತಾ. ಆದ್ರೆ ವಿಚಾರ ಏನು ಅಂತಂದ್ರೆ ಈಗ ಜಪಾನ್ ಇಂದನೂ ಸಹ ನಾವು ಹೇಳಿದ್ದೇವೆ ನಮಗೆ ಬನ್ನಿ ಕಳಿಸಿ ಅಂತ ಹೇಳಿ, ರಷ್ಯಾದಿಂದ ಕಳಿಸಿ ಅಂತ ಹೇಳಿದ್ದೇವೆ. ಜೊತೆಗೆ ಕೆನಡಾ ಅವರು ಸಹ ನಮಗೆ ಅವರೇ ವಾಲಂಟಿಯರ್ ಮಾಡಿದ್ದಾರೆ. ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಸಹ ವಾಲಂಟಿಯರ್ ಮಾಡಿ ಅವ್ರು ಕಳಿಸ್ತಾ ಇದ್ದಾರೆ. ಈಗ ಬರ್ಲಿಕ್ಕೆ ಹೌದು, ಬರೋವರೆಗೂ ಸಹ ಒಂದು ಸ್ವಲ್ಪ ಕ್ರೈಸಿಸ್ ನ ಟೈಮ್ ಇದೆ. ಆ ಕ್ರೈಸಿಸ್ ನ ಟೈಮ್ ನಾವು ಓವರ್ಕಮ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಒಂದು. ಎರಡನೇದು, ಪಾಪ ಏನ್ ಆಕ್ರೋಶದಲ್ಲಿ ನಮ್ಮ ದರ್ಶನ್ ಅವರು 1 ಲಕ್ಷ ಕೋಟಿ ಹಾಗೆ ಹೀಗೆ ಅಂತ ಎಲ್ಲೆಲ್ಲಿಂದ ನಂಬರ್ ಬಂತು ಗೊತ್ತಿಲ್ಲಪ್ಪ ನಂಗೆ. ಒಟ್ನಲ್ಲಿ ವಿಶ್ವನಾಥ್ ಅವರಂತೂ ಸದನದಲ್ಲಿ ಮಾತಾಡಿದ್ದಾರೆ. 47.32 ಕೋಟಿ ಮೈಸೂರಿಗೆ ಹೋಗಕ್ಕೆ ಸಿದ್ದರಾಮಯ್ಯನವರು ಕಾಫಿ ಟೀ ಕುಡ್ಕೊಂಬರಕ್ಕೆ ಒಂದೇ ಒಂದು ರಾತ್ರಿ ಒಂದೇ ಒಂದು ಚಿಕ್ಕದಾಗಿ ಒಂದು ಹೊಡ್ಕೊಂಬರಕ್ಕೆ. ಆಯ್ತು ಬಿಡಪ್ಪ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ. 47.38 ಕೋಟಿ ಮೈಸೂರಿಗೆ ಹೋಗಕ್ಕೆ ಚಾಪರಲ್ಲಿ ಹೋಗಿ ಬರಕ್ಕೆ ನೋಡಿ. ಅಲ್ಲ, ಮೈಸೂರಿಂದ ಚಾಪರಲ್ಲಿ ಅದೇ ಕಂಪ್ಯಾರಿಸನ್ ಕೊಡ್ತಾರೆ. 5 ಕೋಟಿ ರೂಪಾಯಿ ಆಗ್ತಾ ಇತ್ತು. ನೀವು ಪೆಟ್ರೋಲ್ ಅಲ್ಲ, ಒಂದ್ ನಿಮಿಷ ಕಂಡ್ರೆ ನಿಮ್ಮ ವಾಯ್ಸ್ ಬಂದಾಗ ನೀವು ಮಾತಾಡಿ ನೋಡಿ. ಅದೇ ಕಂಪ್ಯಾರಿಸನ್ ಕೊಡ್ತಾರೆ. ಇದೇ ವಿಶ್ವನಾಥ್ ಅವ್ರ ಕ್ಲೋಸ್ ಫ್ರೆಂಡ್. ಅವತ್ತು ಯಾವುದೋ ಒಂದು ಕಾಲದಲ್ಲಿ 5 ಕೋಟಿ ರೂಪಾಯಿ ಆಗ್ತಿತ್ತು. ಅದ್ರ ಬದಲು 47.38 ಕೋಟಿ ಖರ್ಚು ಮಾಡೋರು ಸಿದ್ದರಾಮಯ್ಯ ಅಂತ. ಅವ್ರ ಮನೆಯಲ್ಲಿ 35 ಕೋಟಿ ಎಸ್ಕಲೇಟರ್ ಹಾಕೊಂತಾರೆ ಅಂದ್ರೆ ಇದ್ಯಾವ ಮಹಾ ಬಿಡಿ, ಆಯ್ತಾ. 35 ಕೋಟಿ ರೂಪಾಯಿ ಮನೆ ಕಟ್ಸ್ಕೊಂಡವ್ರೆ, 4 ಕೋಟಿ ರೂಪಾಯಿ ಎಸ್ಕಲೇಟರ್ ಹಾಕೊಂಡವ್ರೆ. ನನ್ನ ವಿಚಾರ ಇಷ್ಟೇ ಸ್ಮಿತಾ ಅವರೇ, ನನ್ನ ವಿಚಾರ ಇಷ್ಟೇ ನೋಡಿ. ನೀವು ಒಂದು ಪ್ರಧಾನಿನ ಟೀಕ್ಸ್ಬೇಕಾದ್ರೆ ನೀವು ಆ ಆಗು ಹೋಗುಗಳನ್ನ ನೋಡ್ಕೊಬೇಕಾಗ್ತದೆ. 1971 ವಾರ ಆದಾಗ ಅಪೋಸಿಷನ್ ಲೀಡರ್ ಆಗಿದ್ದಂತಹವರು ಯಾವ ರೀತಿ ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಂಡ್ರು, ಜೊತೆಗೆ 1999 ಸಹ ಯಾವ ರೀತಿ ಅಪೋಸಿಷನ್ ಭಾರತದ ಪರವಾಗಿ ನಿಂತ್ಕೊಂಡಿತ್ತು. ಅವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ರು. ಅಂದ್ರೆ ಯಾವ ರೀತಿ ಇರುತ್ತೆ ಅಂತೀರಿ. ಇವತ್ತು ಪಾಪ ವಿನಾಕಾರಣ ಯಾವಾಗ ಸದಾ ವಿದೇಶದಲ್ಲಿ ಟ್ರಿಪ್ ಇರ್ತಕ್ಕಂಥವರು ರಾಹುಲ್ ಗಾಂಧಿಗೆ ಪಾಪ ಭಾರತದ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಭಾರತೀಯತೆ ಗೊತ್ತಿಲ್ಲ. ನಾನು ಮತ್ತೆ ಪ್ರಶ್ನೆಗೆ ವಾಪಸ್ ಬರ್ತಾ ಇದ್ದೀನಿ. ನೀವು ಮೋದಿ ಪರವಾಗಿ ಅವ್ರು ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತೀರಿ, ಸರಿಯೇ. ವೆನ್ ಜಾಯಿಂಟ್ ಸೆಕ್ರೆಟರಿ ಹರ್ಸೆಲ್ಫ್ ಹ್ಯಾಸ್ ಟೋಲ್ಡ್ ಚಿಂತಾಜನಕ ಪರಿಸ್ಥಿತಿ ಭಾರತದಲ್ಲಿ ಇದೆ ಅಂತ ಹೇಳಿ, ಇದನ್ನ ಬಹಿರಂಗವಾಗಿ ಹೇಳಿ ಹೌದು ಜನರು ಕೂಡ ಸಹಕರಿಸಿ ಅಂತ ಕೇಳ್ಬಿಟ್ರೆ ಮರ್ಯಾದೆ ಕಮ್ಮಿ ಆಗತ್ತಾ ಕೇಂದ್ರ ಸರ್ಕಾರಕ್ಕೆ? ನಾವು ಕ್ಲಾರಿಟಿಯಿಂದ ಹೇಳ್ತಾ ಇದ್ದೇವೆ, ಯಾವ ರೀತಿನಲ್ಲಿ LPG ಶಾರ್ಟೇಜ್ ಆಗ್ತಾ ಇದೆ ಭಾರತದಲ್ಲಿ, ಅದಕ್ಕೆ ಸದೃಢವಾದಂತಹ ಪ್ರಿಪರೇಷನ್ ನಡೀತಾ ಇದೆ. ಈಗ ಅದ್ರ ಮಧ್ಯದಲ್ಲಿ ಈಗ ಏನಾಗ್ತಿದೆ, ಮನೇಲಿ ಅಕ್ಕಿ ಆಗೋಗ್ಬಿಟ್ಟಿದೆ. ಅಕ್ಕಿ ತರೋವರೆಗೂ ನಂಗೆ ಹೊಟ್ಟೆ ಹಸ್ತಿದೆ, ನಂಗೆ ಈಗಲೇ ಬೇಕು ನೋಡಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಹೌದು, ಅಕ್ಕಿ ನೋಡಿ. ಇದು ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ ಜನ ಇದ್ದಾರೆ, ಡಬ್ಬಿ ತುಂಬಾ ಅಕ್ಕಿ ಇತ್ತು ಅಂತಾನೆ ಇಟ್ಕೊಳ್ಳಿ, ಕನ್ಸಂಪ್ಷನ್ ಆಗ್ತಾ ಇದೆ. ಎವ್ರಿಡೇ ಎಲ್ಲಾ ಜನಕ್ಕೂ ಊಟ ಬೇಕು, ಎಲ್ಲಾ ಜನ ಊಟ ಮಾಡ್ತಿದ್ದಾರೆ, ಅದರಿಂದ ಕನ್ಸಂಪ್ಷನ್ ಆಗ್ತಿದೆ. ಅದು ವಿಚಾರ ಏನು ಅಂತಂದ್ರೆ, ಅಕ್ಕಿ ಖಾಲಿ ಆಗಿದ್ದಾಗ ಒಂದ್ ಸ್ವಲ್ಪ ಹೊಟ್ಟೆ ಹಸ್ಕೊಂಡು ಕೂತ್ಕೊಂಡ್ರೆ ಏನು ಸಮಸ್ಯೆ ಅಲ್ಲ. ಆದ್ರೆ ಅದು ಪ್ರಿಪರೇಷನ್ ಆಗಿದ್ಯಾ? ಹೌದು, ಪ್ರಿಪರೇಷನ್ ಆಗಿದೆ. ಅದನ್ನ ಹೇಳ್ತಿರತಕ್ಕಂಥದ್ದು ಬಿಜೆಪಿ ಇರಲ್ಲ. ಈಗ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರಿಗ ಮಾಹಿತಿ ನಾವು ಹೇಳೋದಕ್ಕಿಂತ ಅಥೆಂಟಿಕ್ ಆಗಿ ಹೇಳ್ತಾರೆ. ಈಗ ಒಂದು ಡೇಟಾ ವೈಸ್, ಅನಾಲಿಟಿಕಲ್ ವೈಸ್ ಹೇಳಿದಾಗ ಅದನ್ನ ನೀವು